ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ A11 ಆರೋಪಿಯಾಗಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಾಗ ಅಲಿಯಾಸ್ ನಾಗರಾಜ್ ಅವರ ಮೈಸೂರಿನ ನಿವಾಸ ಹಾಗೂ ಮೈಸೂರಿನ ನಿವಾಸದ ಬಳಿ ನಾನಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ನಾಗ ಅಲಿಯಾಸ್ ನಾಗರಾಜ್ ಇದ್ದಂತಹ ಮೈಸೂರಿನ ರಾಮಕೃಷ್ಣ ನಗರದ A&B ಬ್ಲಾಕ್ನ ಮನೆ. ಆತ ತಾನು ಉದ್ಯೋಗಕ್ಕೆ ಸೇರುವಾಗ ಹಾಗೂ ಉದ್ಯೋಗಕ್ಕೆ ಸೇರಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆ ಒಡನಾಟ ಬೆಳೆಸಿಕೊಳ್ಳುವ ಮುನ್ನ ಇದೇ ಮನೆಯಲ್ಲಿದ್ದರು. ಅವರ ಅಕ್ಕ ಭಾವ ಅವ್ರ ಜೊತೆ ಆತ ಇರುವಂಥ ಕೆಲಸಕ್ಕೆ ಮುಂದಾಗಿದ್ದ. ಆರಂಭದ ದಿನಗಳಲ್ಲಿ ಆತ ತುಂಬ ಕಷ್ಟದ ದಿನಗಳನ್ನು ನೋಡಿದ್ದ. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದ. ಬಳಿಕ ದರ್ಶನ್ ಅವರ ಪರಿಚಯ ಆದ ಬಳಿಕ ಅಷ್ಟೇ ಆತ ಬೆಂಗಳೂರಿಗೆ ತೆರಳಿದ್ದ. ಬೆಂಗಳೂರಿಗೆ ತೆರಳಿ ಅಲ್ಲಿದ್ದಾಗಲೂ ಕೂಡ ಆತನ ಪೋಷಕರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ ಅಂತೇಳಿ ಈಗ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಮತ್ತು ಅವರ ಅಕ್ಕ ಮತ್ತು ಅವರ ಭಾವ ಇಬ್ಬರು ಕೂಡ ಇದೇ ಮನೆಯಲ್ಲಿ ಇನ್ನೂ ಕೂಡ ವಾಸ ಇದ್ದಾರೆ. ಅಂದರೆ ಪುಟ್ಟ ಮನೆಯಲ್ಲಿ ಅವರು ಜೀವನವನ್ನು ಸಾಗಿಸ್ತಿದ್ದಾರೆ. ಜೊತೆಗೆ ವೃತ್ತಿಗಾಗಿ ಆಟೋ ಚಾಲಕರಾಗಿ ಪಾಪ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ನಡುವೆ ನಾಗ ಅಲಿಯಾಸ್ ಈ ನಾಗರಾಜ್ ಈ ಒಂದು ಏರಿಯಾದಲ್ಲಿಯೇ ಹುಟ್ಟಿ ಬೆಳೆದಿದ್ದು ಹಾಗೂ ಆಡಿ ಬೆಳೆದಿದ್ದ ಕಾರಣಕ್ಕಾಗಿ ಇದೇ ಏರಿಯಾದಲ್ಲಿ ಕಾರ್ಪೊರೇಟರ್ ಆಗ್ತೀನಿ ಅನ್ನೋ ಕನಸು ಕಂಡಿದ್ರು. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಇರುವಂತಹ ಜನಗಳಿಗೆ ಸಹಾಯವನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈ ಕುರಿತಂತೆ ಅವರ ಮನೆಯ ಅಕ್ಕಪಕ್ಕದಲ್ಲಿ ಇರುವವರು ನಾಗನ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಹೇಳ್ತಾರೆ. ನಮ್ಮ ಜೊತೆ ಪಕ್ಕದ ಮನೆಯವರ ಶಾರದಮ್ಮ ಇದ್ದಾರೆ, ಅವ್ರನ್ನ ಕೇಳ್ಕೊಗ್ತೀನಿ. ಅಮ್ಮ, ನಾಗ ಹೇಗಿದ್ರು ಅಮ್ಮ? ಹೇಗಿದ್ರು? ಹೇಗೆ ನಡ್ಕೊಳ್ತಿದ್ರು? ಅದೇ ಏನೂ ಇಲ್ಲ ಪಾಪ, ಎಲ್ಲ ಮಾಡ್ಕೊಂಡು ಹೋಗ್ತಾ ಅಕ್ಕ ತಂಗೆಲ್ಲ ನೋಡ್ಕೊತಾನೆ. ತಾಯಿ ಅವನೊಬ್ಬನೇ ಮಗ, ಅವ್ರ ಅಮ್ಮನಿಗೂ ಶುಗರು BP ಎಲ್ಲ ಇದೆ. ಅನ್ಕೊಂಡ್ಬಿಟ್ಟವ್ರಿ ಪಾಪ ಅವರಮ್ಮ. ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ನಮಗೂ ತಲೆ ಬಕ್ಕಂಡ್ರೆ ಹುಡುಗ ಅಂದ್ಕೊಂಡು ಮಾತಾಡೋನಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ತುಂಬ ಒಳ್ಳೆ ಹುಡುಗ. ಚಿಕ್ಕ ವಯಸ್ಸಿಂದ ನಾಗನ್ನ ನೋಡಿದ್ರಿ ಅಮ್ಮ, ಹೆಂಗಿತ್ತಮ್ಮ ಅವ್ನ ಕ್ಯಾರೆಕ್ಟರ್? ತುಂಬ ಒಳ್ಳೆ ಹುಡುಗ ಹೇಳ್ತಿದ್ದೀನಲ್ಲ, ತುಂಬ ಒಳ್ಳೆ ಹುಡುಗ. ನನ್ನ ಮದುವೆಲಿ ಶುದ್ಧ ಮಗು ನನ್ನ ಹಿಂದೆ ನಿಂತೈತೆ. ನನ್ನ ಮದುವೆನಲ್ಲೇ ಶುದ್ಧ ಮಗು ನನ್ನ ಹಿಂದೆ ನಿಂತೈತೆ. ನೀನು ಯಾರೊಂದಿಗೂ ಒಂದು ಜಗಳ ಆಡ್ದವನಲ್ಲ, ಒಬ್ರೊಂದಿಗೂ ಒಂದು ರಫಾಗಿ ಮಾತಾಡ್ದವನು ಅಲ್ಲ. ನಮಗೆ ಆಶ್ಚರ್ಯ. ಇಲ್ಲಿ ಮನೆ ಹತ್ರ ಎಲ್ಲ ಹೆಂಗಿದ್ರು? ತುಂಬ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದ್ದ. ಹೇಳಿ ಒಬ್ರೊಂದಿಗೆ ಒಂದು ರಫಾಗಿ ಮಾತಾಡ್ದವನೇ ಅಲ್ಲ ಅವನು. ಅಕಸ್ಮಾತ್ ನಾವು ಯಾರೋ ಹೆಂಗಸರು ಇದು ಮಾಡಿದ್ರೆ ಯಾಕೆ ಅಂತಾನೆ ಅಷ್ಟು ಇದು ಮಾಡ್ಕೊಂಡು ನಾವು ಒಂದೇ ಮನೆಯವ್ರ ಥರ ಏನೇ ಇರೋದಿಲ್ಲ. ಎಲ್ಲ ಕಾರ್ಪೊರೇಟರ್ ಆಗ್ತದೆ ಅಂತ ಹೇಳಿ ಕನ್ಸ್ಕೊಂಡಿರಂತೆ. ಕಾರ್ಪೊರೇಟ್ರ್ ಆಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನಮಗೂ ಮಂಟ್ಕೊಳ್ಳಿಲ್ಲ, ಏನೋ ಒಂದು ಸತಿ ಬಡವ್ರ ಮನೆ ಕೊಟ್ಟಿದ್ರು, ಅದಕ್ಕೆಲ್ಲ ಇದು ಮಾಡ್ಕೊಡ್ತೀನಿ ಕಣಕ ಅಂತೆಲ್ಲ ಹೇಳಿದ್ರು. ಪಾಪ ಎಲ್ಲ ಓಡಾಡ್ಕೊಂಡು ಎಲ್ಲರಿಗೂ ಮಾಡೋರು ಮಾಡ್ತಾನೆ ಮಾಡ್ಕೊಂಡು ಎಲ್ಲರಿಗೂ ಇಲ್ಲ. ಈಗ ದರ್ಶನ್ ಜೊತೆ ಸಿಗಾಕೊಂಡಾಗ ಏನ್ ಅನ್ನಿಸ್ತು? ಪಾಪ ಹುಡುಗ ಅಂತ. ಇದಿಷ್ಟು ಪಕ್ಕದವ್ರ ಮಾತು. ಅವ್ರ ಭಾವ ಮನೆ ಒಳಗಡೆ ಇದ್ದಾರೆ, ಅವರು ಮಾತಾಡಬೇಡಿ ಅಂತೇಳಿ ಅವ್ರಿಗೆ ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ಪಕ್ಕದ ಮನೆಯವರು ಕೂಡ ಮಾತಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಸದ್ಯ ಈ ಏರಿಯಾದಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತೇಳಿ ಕನ್ಸ್ಕೊಂಡಿದ್ದ. ಸದ್ಯ ಕಾರ್ಪೊರೇಟರ್ ಕನಸು ಈಗ ಭಗ್ನ ಆಗಿದೆ. ಆ ಕಾರಣಕ್ಕಾಗಿ ಮನೆಯವರು ಕೂಡ ಬೇಸರಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.